ಶಿಡ್ಲಘಟ್ಟವನ್ನು ತಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಸಿವಿ ಲೋಕೇಶ್ ಗೌಡ ಆಗ್ರಹ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣವೇ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಸಿವಿ ಲೋಕೇಶ್ ಗೌಡ ಆಗ್ರಹಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಮಳೆ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ತೀವ್ರ ಹಿನ್ನಡೆ ಅನುಭವಿಸ್ತಾ ಇದ್ದು, ರೈತರು ಆಕಾಶದತ್ತ ಮುಖ ಮಾಡಿ ಮಳೆಯ ನಿರೀಕ್ಷೆಯಲ್ಲಿ ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಸೇರಿದಂತೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳನ್ನು ಸರ್ಕಾರ ಅಧಿಕೃತವಾಗಿ ಘೋಷಿಸಿ ರೈತರಿಗೆ ಪರಿಹಾರ, ಬೆಳೆ ನಷ್ಟದ ಸಮೀಕ್ಷೆ ಹಾಗೂ ಅಗತ್ಯ ನೆರವು ನೀಡುವಂತೆ ಒತ್ತಾಯಿಸಿದರು. ಇದೇ ವೇಳೆ ವಿಶೇಷ ಮತದಾರರ ಪರಿಷ್ಕರಣೆ ಎಸ್ಐಆರ್ 2026ರ ಪ್ರಕ್ರಿಯೆ ಕುರಿತು ಮಾತನಾಡಿದ ಅವರು, ದೇಶದಾದ್ಯಂತ ಎಸ್ಐಆರ್ ಕುರಿತು ವಿವಿಧ ರೀತಿಯ ಚರ್ಚೆಗಳು, ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿರುವ ಸಂದರ್ಭದಲ್ಲೂ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಎಸ್ಐಆರ್ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ ಅಂತ ಹೇಳಿದರು. ಈ ಹಂತದಲ್ಲಿ ರಾಜಕೀಯ ಪಕ್ಷಗಳು ಅಧಿಕಾರಿಗಳ ಕಾರ್ಯಕ್ಕೆ ಸಹಕಾರ ನೀಡಬೇಕೇ ಹೊರತು ಗೊಂದಲ ಸೃಷ್ಟಿಸುವ ಕೆಲಸ ಮಾಡಬಾರದು ಅಂತ ಅವರು ಅಭಿಪ್ರಾಯಪಟ್ಟರು. ಇತ್ತೀಚೆಗೆ ಎಸ್ಐಆರ್ ಕುರಿತು ಜಾಗೃತಿ ಸಭೆ ಎಂಬ ಹೆಸರಿನಲ್ಲಿ ಕೆಲವು ರಾಜಕೀಯ ಕಾರ್ಯಕ್ರಮಗಳು ನಡೆದಿರುವುದನ್ನು ಉಲ್ಲೇಖಿಸಿದ ಅವರು, ಇಂತಹ ಕಾರ್ಯಕ್ರಮಗಳು ನಿಜವಾದ ಜಾಗೃತಿಗಿಂತ ರಾಜಕೀಯ ಪ್ರದರ್ಶನದಂತೆಯೇ ಕಂಡು ಬರ್ತಿವೆ ಅಂತ ಟೀಕಿಸಿದರು. ರಾಜ್ಯಾದ್ಯಂತ ಎಸ್ಐಆರ್ ಬಗ್ಗೆ ವಿವಿಧ ಆರೋಪಗಳು ಕೇಳಿ ಬರ್ತಿರುವ ಸಂದರ್ಭದಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಾರ್ವಜನಿಕರಲ್ಲಿ ಗೊಂದಲ ನಿವಾರಣೆ ಮಾಡಬೇಕಿತ್ತು. ಆದರೆ ಈವರೆಗೆ ಅಂತಹ ಪ್ರಯತ್ನಗಳು ನಡೆದಿರೋದು ಕಂಡುಬಂದಿಲ್ಲ ಅಂದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ರಾಜಕೀಯ ವಾತಾವರಣ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದ್ದು, ಅಭಿವೃದ್ಧಿ ವಿಚಾರಗಳಿಗಿಂತ ವೈಯಕ್ತಿಕ ಟೀಕೆ, ಪರಸ್ಪರ ಕೆಸರೆರಚಾಟ ಹಾಗೂ ನಾಯಕತ್ವದ ಪೈಪೋಟಿಗೆ ಹೆಚ್ಚಿನ ಮಹತ್ವ ನೀಡಲಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು, ಸರ್ಕಾರ ವಿವಿಧ ಇಲಾಖೆಗಳ ಮೂಲಕ ಹೆಚ್ಚಿನ ಅನುದಾನ ತರೋದು, ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗಗೊಳಿಸೋದು ಹಾಗೂ ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರೋದು ಜನಪ್ರತಿನಿಧಿಗಳ ಪ್ರಮುಖ ಜವಾಬ್ದಾರಿಯಾಗಬೇಕು ಅಂತ ಹೇಳಿದರು. ಕ್ಷೇತ್ರದ ಶಾಸಕರು ಹಾಗೂ ಆಡಳಿತ ಪಕ್ಷದವರು, ನಾಯಕರು ಎಸ್ಐಆರ್ ಪ್ರಕ್ರಿಯೆ, ಬರ ಪರಿಸ್ಥಿತಿ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳೊಂದಿಗೆ ನಿರಂತರ ಸಭೆ ನಡೆಸಿ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕು. ಜನರಲ್ಲಿರುವ ಗೊಂದಲ ನಿವಾರಣೆ ಮಾಡುವ ಜವಾಬ್ದಾರಿಯನ್ನು ಜನಪ್ರತಿನಿಧಿಗಳು ನಿರ್ವಹಿಸಬೇಕು ಅಂತ ಆಗ್ರಹಿಸಿದರು. ತಾವು ಯಾವುದೇ ಪಕ್ಷದ ಪರವಾಗಿ ಮಾತನಾಡ್ತಿಲ್ಲ, ಶಿಡ್ಲಘಟ್ಟ ಕ್ಷೇತ್ರದ ಜನರ ಹಿತಾಸಕ್ತಿ ಹಾಗೂ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದೇನೆ ಅಂತ ಸ್ಪಷ್ಟಪಡಿಸಿದ ಸಿವಿ ಲೋಕೇಶ್ ಗೌಡ, ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಎರಡೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲಹರಣ ಮಾಡದೆ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಕರೆ ನೀಡಿದರು. ಶಿಡ್ಲಘಟ್ಟ ಕ್ಷೇತ್ರದ ಮತದಾರರು ಪ್ರಬುದ್ಧರಾಗಿದ್ದು, ಅಭಿವೃದ್ಧಿ ಹಾಗೂ ಜನಪರ ಕೆಲಸಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಆದ್ದರಿಂದ ರಾಜಕೀಯ ಕೆಸರೆರಚಾಟವನ್ನು ಬದಿಗಿಟ್ಟು ಬರಪೀಡಿತ ಪ್ರದೇಶ ಘೋಷಣೆ, ರೈತರ ಸಂಕಷ್ಟ ನಿವಾರಣೆ, ಎಸ್ಐಆರ್ ಪ್ರಕ್ರಿಯೆಯ ಯಶಸ್ವಿ ಅನುಷ್ಠಾನ ಹಾಗೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಅಂತ ಸಿವಿ ಲೋಕೇಶ್ ಗೌಡ ಆಗ್ರಹಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಸರ್, ನಾನು ಸಿವಿ ಲೋಕೇಶ್ ಗೌಡ ಅಂತ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಶಿಡ್ಲಘಟ್ಟದಲ್ಲಿ ಇಡೀ ದೇಶಾದ್ಯಂತ SIR ಬಗ್ಗೆ ಅನೇಕ ಗೊಂದಲಗಳು, ಅಲ್ಲೋಲ ಕಲ್ಲೋಲಗಳು ಆಗ್ತಾ ಇರಬೇಕಾದ್ರೆ ಶಿಡ್ಲಘಟ್ಟದಲ್ಲಿ ಇದು ಇನ್ನೊಂಥರ SIR ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು SIRನ 100ಕ್ಕೆ 99.5% ಫಾರಮ್ಗಳು ಮನೆಗಳಿಗೆ ತಲುಪಿದ್ದಾಗಿದೆ. 46.5% ಫಾರಮ್ಗಳು ವಾಪಸ್ ಬಂದಾಗಿದೆ. ಈ ಒಂದು ಸಮಯದಲ್ಲಿ ಇವನ್ನು ನಮ್ಮ ಕಾಂಗ್ರೆಸ್ ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದ ಉರಿಯಾಳುಗಳು SIR ಬಗ್ಗೆ ಜಾಗೃತಿ ಮೂಡಿಸುವಂಥ ಸಭೆ ಮೊನ್ನೆ ಭಾನುವಾರ ಮಾಡಿದ್ದಾರೆ. ಆದರೆ ಇದು ಏನು ಸಿಗ್ನಲ್ ಕೊಡ್ತದೆ ಸಮಾಜಕ್ಕೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಎಲ್ಲ ಕೆಲಸ ಕಾರ್ಯಗಳು SIRಲ್ಲಿ ಬಹುತೇಕವಾಗಿ ಮುಗಿದು ಇವತ್ತು ಆಡಳಿತಾತ್ಮಕವಾಗಿರುವ ಅಧಿಕಾರಿಗಳನ್ನು ಎಲ್ಲರೂ ಬಳಸ್ಕೊಂಡು ಅವರು ಒಂದು ಕಡೆ ಒತ್ತಡ, ಇನ್ನೊಂದು ಕಡೆ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ಇವತ್ತು ಏನು ಸರ್ಕಾರ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇಲ್ಲಿ ತಾಲೂಕಿನಲ್ಲಿ ಈ ರೀತಿ ಬಾಡೂಟದ ಸವಿಯನ್ನು ಜನಗಳಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಅವರು ಹೇಳಿದ ಹಾಗೆ SIR ಬಗ್ಗೆ ಜಾಗೃತಿ ಮೂಡಿಸೋ ಸಭೆ ಖಂಡಿತ ಅಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ. ಒಂದು ಕಡೆ ವಿರೋಧ ಪಕ್ಷದ
ಒಂದು ಪಕ್ಷ ಇಲ್ಲಿ ತಾಲೂಕಿನಲ್ಲಿ ಈ ರೀತಿ ಆದರೆ ಇನ್ನೊಂದು ನಮ್ಮ ಶಾಸಕರ ಕಾರ್ಯವೈಖರಿಯನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳಿದುಕೊಳ್ಬೇಡಿ. ಇವತ್ತು ದೇಶದಲ್ಲಿ ನಾನು ಆಗಲೇ ಹೇಳಿದಾಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇವತ್ತು ಬಾಂಗ್ಲಾದೇಶದವ್ರು ಸೇರಿಸಿದಾರಂತೆ, ಪಾಕಿಸ್ತಾನದವ್ರನ್ನ ಸೇರಿಸಿದಾರಂತೆ, ಆ ಪ್ರಜೆಗಳನ್ನ ಸೇರಿಸಿದಾರಂತೆ, ವೋಟರ್ ಲಿಸ್ಟಲ್ಲಿ ಅದು ತೆಗೆದುಹಾಕಬೇಕು, ಇದು ತೆಗೆದುಹಾಕಬೇಕು, ಆರೋಪಗಳು ಪ್ರತ್ಯಾರೋಪಗಳು ಆಡಳಿತ ಪಕ್ಷ ವಿರೋಧ ಪಕ್ಷದ ಇಡೀ ದೇಶದಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿನ ಶಾಸಕರು ಇದುವರೆಗೂ ಸಹ ಒಂದೇ ಒಂದು ಸಭೆಯನ್ನು, ಅಧಿಕಾರಿಗಳ ಸಭೆಯಲ್ಲಿರ್ಬೋದು, ಇಲ್ಲ ಜಾಗೃತಿ ಮೂಡಿಸುವ ಸಭೆ ಇರ್ಬೋದು, ಇಲ್ಲ ಬಹಳಷ್ಟು ಗೊಂದಲಗಳು SIR ಬಗ್ಗೆ ಇರುವ ಬಗೆಯಾಗಲಿ ಯಾವುದೇ ಒಂದು ಸಭೆಯನ್ನು ಮಾಡದೆ ನಿರ್ಲಿಪ್ತರಾಗಿರುವ ನಮ್ಮ ಶಾಸಕರ ಒಂದು ಕಾರ್ಯವೈಖರಿಯನ್ನು ಜನ ಪ್ರಶ್ನಿಸಬೇಕಾಗಿದೆ. ಇದು ಒಂದು ಕಡೆ ಆದರೆ SIRದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬರದ ಛಾಯೆ ಇವತ್ತು ನಮ್ಮನ್ನು ಆವರಿಸ್ತಾ ಇದೆ. ದಿನ ಮೋಡದ ಕಡೆ ನೋಡುವ ರೈತ ಮಳೆ ಬಾರದೆ ಕಂಗಾಲಾಗಿದ್ದಾನೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾನು ಒತ್ತಡ ಏರ್ತಾ ಇದ್ದೀನಿ. ಏನಂತಂದರೆ ಈ ಕೂಡಲೇ ಇವತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಮಳೆ ಇಲ್ಲದೆ ಬರದ ಒಂದು ಛಾಯೆ ಮೂಡಿದೆ. ಈ ನಿಟ್ಟಿನಲ್ಲಿ ಶಾಸಕರು ಮುತುವರ್ಜಿ ವಹಿಸಿ ಈ ಒಂದು ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮತ್ತು ಆಡಳಿತ ವರ್ಗ ಏನಿದೆ, ಜಿಲ್ಲಾ ಆಡಳಿತ ವರ್ಗ ಇರ್ಬೋದು, ತಾಲೂಕು ಆಡಳಿತ ವರ್ಗ ಇರ್ಬೋದು, ಈ ಎರಡೂ ಸಹ ಈ ಒಂದು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಒಂದು ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ನಾನು ಕೆಲವು ಅಂಶಗಳನ್ನು ಹೇಳಿದೆ. ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಒಂದು ಹೇಳಿದೆ. SIR ಬಗ್ಗೆ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಮತ್ತು ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದನ್ನು ಹೇಳಿದೆ. ಇನ್ನೊಂದು ವಿಶೇಷವಾಗಿ ಶಿಡ್ಲಘಟ್ಟದ ರಾಜಕೀಯ ದಿನೇ ಬಹಳ ಹದಗೆಡುತ್ತಾ ಇದೆ ಅಂತ ಹೇಳ್ಬೋದು. ಒಂದು ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವ ಪಕ್ಷ ಇವತ್ತು ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನುವಂಥ ಪೈಪೋಟಿಗೆ ಇಳಿದಿದ್ದಾರೆ. ನಾನು ಇಲ್ಲಿ ಕಾಂಗ್ರೆಸ್ ವಕ್ತಾರನಾಗಿ ನಾನು ಮಾತಾಡ್ತಾ ಇಲ್ಲ. ಜನಗಳ ಒಂದು ಆಶೋತ್ತರಗಳಿಗೆ ಉತ್ತರ ಕೊಡಬೇಕು. ನಾನು ಸಹ ಇಲ್ಲಿ MLA ಕ್ಯಾಂಡಿಡೇಟ್ ಆಗಿದ್ದೆ. ನನ್ನ ಶ್ರೀಮತಿಯವರು ಸ್ಪರ್ಧೆ ಮಾಡಿದ್ರು. ನಾನು ಸಹ ತಾಲೂಕು ಅಧ್ಯಕ್ಷರಾಗಿದ್ದೆ, ಜಿಲ್ಲಾಧ್ಯಕ್ಷ ಆಗಿದ್ದೆ. ಎಲ್ಲರ ಒಂದು ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿದ್ದೀನಿ. ಸಂಘಟನೆಯಲ್ಲಿ ಜನಗಳ ಮಧ್ಯೆ ಇದ್ದು ಕೆಲಸ ಮಾಡಿದ್ದೀನಿ. ಇವತ್ತು ಸಹ ನಾನು ಹಳ್ಳಿಗಳಿಗೆ ಹೋದಾಗ, ಶಿಡ್ಲಘಟ್ಟ ಕ್ಷೇತ್ರದ ಪ್ರವಾಸ ಮಾಡಿದಾಗ ಆ ಜನಗಳು ಪ್ರೀತಿ ಯಾಕೆ ತೋರಿಸ್ತಾರೆ ಅಂದರೆ ನಾನು ಏನೋ ಒಂದು ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿರೋದ್ರಿಂದ ನನಗೆ ಕೆಲವು ಮತಗಳು ಬಂದರೂ ಸಹ ಜನಗಳು ಆ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಸ್ವಾಗತ ಮಾಡ್ತಾರೆ, ನನಗೆ ಮಾತಾಡ್ತಾರೆ. ಆ ರೀತಿಯ ಕೆಲಸ ಇವತ್ತು ಏನು ಇಲ್ಲಿ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರುವ ಕಾಂಗ್ರೆಸ್ ನಾಯಕರುಗಳು ಮಾಡಬೇಕು. ಆದರೆ ಇವತ್ತು ಪರಿಸ್ಥಿತಿಗಳು ನೋಡಿದ್ರೆ ನಾನು ಹೆಚ್ಚೋ ನೀನು ಹೆಚ್ಚೋ, ಒಬ್ಬರು ಕಳ್ಳೆ ಬೀಜಗಳು ತಗೊಂಡೋಗಿ ರಾಜ್ಯ ನಾಯಕರುಗಳನ್ನ ಸಂತುಷ್ಟಿಗೊಳಿಸ್ತಾರೆ, ಇನ್ನು ಕೆಲವರು ಮಾವಿನ ಹಣ್ಣುಗಳನ್ನು ತಗೊಂಡೋಗಿ ರಾಜ್ಯ ನಾಯಕರುಗಳ ಹತ್ರ ಹೇಳಿ ರಾಜ್ಯದ ಪರಿಸ್ಥಿತಿಗಳನ್ನು, ತಾಲೂಕಿನ ಪರಿಸ್ಥಿತಿಗಳನ್ನು, ಕ್ಷೇತ್ರದ ಪರಿಸ್ಥಿತಿಯನ್ನು, ಬೆಳವಣಿಗೆಗಳನ್ನು ನಾನು ಚರ್ಚೆ ಮಾಡಿದ್ದೆ ಅಂತ. ಏನು ಚರ್ಚೆ ಮಾಡಿದೆ ಹೇಳಪ್ಪ. ನಿನಗೇನು ಡೆವಲಪ್ಮೆಂಟ್ ಕೆಲಸ ಮಾಡಿಸ್ಬೇಕು ಅಂತ ನೀನು ಯಾವುದೋ ಮಂತ್ರಿ ಹತ್ರ ಹೋಗ್ತೀಯಲ್ಲ, 26 ಜನ ಮಂತ್ರಿಗಳ ಹತ್ರ ಹೋಗ್ತಿರಲ್ಲ, ಆ ಮಂತ್ರಿಗಳ ಹತ್ರ ಈಚ್ ಡಿಪಾರ್ಟ್ಮೆಂಟ್ ಏನು ಅನುದಾನ ತಂದ್ರಿ ಅಂತೇಳಿ ಅಲ್ಲಿ ನಿಂತ್ಕೊಂಡು ಮಾತಾಡಿಸಿ ಕಳಿಸ್ತಾ ಇರ್ತಾರೆ ಅವರು. ಆ ನಿಂತ್ಕೊಂಡು ಮಾತಾಡೋ ಸಮಯದಲ್ಲಿ ಸಮಗ್ರ ಬದಲಾವಣೆ ಬಗ್ಗೆ ಹಿಂಗೆ ಯೋಚನೆ ಮಾತಾಡೋಕ್ಕಾಗುತ್ತೆ, ಚಿಂತನೆ ಮಾಡೋಕ್ಕಾಗುತ್ತೆ? ಬೈ ಚಾನ್ಸ್ ಮಾಡಿದ್ರು ಸಹ ಯಾಕಂದ್ರೆ ನಾನು ಅಲ್ಲಿಲ್ಲ, ಮಾಡಿದ್ರು ಸಹ ಏನು ಮಾಡೋದು ಜನಗಳಿಗೆ ಹೇಳಿ. ಇದು ಇವತ್ತು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂಡು ಅವನು ಬೈದರೆ ಅವ್ರ ಫಾಲೋವರ್ಸು ಈತನ ಬೈಯೋದು, ಈತನ ಬೈದರೆ ಇವ್ರ ಫಾಲೋವರ್ಸ್ ಆತನ ಬೈಯೋದು, ಈ ರೀತಿ ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಹೆಚ್ಚುವ ಕೆಲಸ ಸಾಂಘಿಕವಾಗಿ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತೀನಿ. ಯಾಕಂದರೆ ಇವತ್ತು ಸರ್ಕಾರ ಇರುವ ಆ ಒಂದು ಪಕ್ಷ ಅನೇಕ ಯೋಜನೆಗಳನ್ನು, ಅನೇಕ ಒಂದು ಕೆಲಸ ಕಾರ್ಯಗಳನ್ನು ಬಹಳ ಸ್ಮೂತಾಗಿ ಸುಲಲಿತವಾಗಿ ಜನಗಳ ಹತ್ರ ತಗೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ನೀವು ಯಾರಾದರೂ ಇದು ಮಾಡಿ. ಇವತ್ತು ಪೋಟಿ ಇರೋದು ನನಗೆ ರವಿಕುಮಾರ್ಗೆ ಅಂತ ಹೇಳ್ತಾರಲ್ಲ, ರವಿಕುಮಾರ್ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ಬೇಕಲ್ವಾ? ಇಬ್ಬರಲ್ಲಿ ಪೋಟಿ ಇದ್ರೆ ಈಗ ರವಿಕುಮಾರ್ ಜನಪ್ರಿಯ ಶಾಸಕರು, ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಾರೆ. ಶಾಸಕರು ಏನು ಮಾಡಿದ್ರು, ಎಷ್ಟು
KDB ಮೀಟಿಂಗ್ ತಗೊಂಡ್ರು, ಎಷ್ಟು ಡಿಪಾರ್ಟ್ಮೆಂಟಲ್ ಮೀಟಿಂಗ್ ತಗೊಂಡ್ರು, ಎಷ್ಟು ಬರದ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳ ಜೊತೆ SRE ಮಾತಾಡಿದ್ರು, SIR ಬಗ್ಗೆ ಅಧಿಕಾರಿಗಳ ಜೊತೆ ಜನಗಳ ಒಂದು ಗೊಂದಲಗಳನ್ನು ನಿವಾರಿಸುವ ಪ್ರಯತ್ನ ಮಾಡಿದ್ರ, ಈ ರೀತಿ ಇವು ಹೇಳಬೇಕೇ ವಿನಃ ಸುಮ್ಮನೆ ಪೋಟಿಗೆ ನಾನು ಅವನು ಜನಗಳ ಮನಸ್ಸನ್ನ ಬದಲಿಸೋದಕ್ಕೆ, ಜನಗಳಲ್ಲಿ ಒಂದು ಪುಟ್ಟು ಆಂಜಿನಪ್ಪ ಅನ್ನುವ ಒಂದು ಹೆಸರನ್ನ ಹಾಕ್ಬೇಕು ಅಂತ ಈ ರೀತಿ ಮಾಡುವಂತ ಅಗತ್ಯ ಇಲ್ಲ. ಜನಗಳಿಗೂ ನಾನು ಆಗಾಗ ಹೇಳ್ತಾ ಇರ್ತೀನಿ, ರಾಜ್ಯದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮತದಾರರು ಬಹಳ ಪ್ರಬುದ್ಧರು. ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನನೇ ನಾಯಕರಿಗೆ ದುಡ್ಡು ಕೊಟ್ಟು ಗೆಲ್ಲಿಸಿದಂಥ ನಿರ್ದೇಶಕರು ಎಲ್ಲಾದರೂ ಇದ್ರೆ ಅದು ಶಿಡ್ಲಘಟ್ಟಕ್ಕೆ ಮಾತ್ರ. ಅದಕ್ಕೆ ಇವತ್ತು ಸರ್ಕಾರದ ಒಂದು ಪಕ್ಷವಾಗಿ, ಆಡಳಿತ ಪಕ್ಷದ ಒಂದು ಭಾಗವಾಗಿ ನೀವು ಕೆಲಸ ಮಾಡಬೇಕು, ಬೇರೆಯವರ ಉಳುಕನ್ನ ಎತ್ತಿಡಬೇಕು. ನಾನೇನೋ ಪುಟ್ಟು ಆಂಜನಪ್ಪನ ಬಗ್ಗೆ ಒಬ್ಬನ ಬಗ್ಗೆ ಮಾತಾಡಿಲ್ಲ, ರಾಜೀವ್ ಗೌಡ್ರ ಬಗ್ಗೆ ಮಾತಾಡಿದ್ದೀನಿ, ಸಿಕ್ಕಲ್ ರಾಮಚಂದ್ರೇಗೌಡರ ಬಗ್ಗೆ ಮಾತಾಡಿದ್ದೀನಿ. BJPಯವರು ರಾಜ್ಯದಿಂದ ಬರುವ ಕಾರ್ಯಕ್ರಮಗಳು ಮಾಡಿಕೊಂಡು ಕಾಲ ಕಳೆಯೋದೆಲ್ಲ ಜನಗಳ ಹತ್ರ ಹೋಗ್ಬೇಕು ಅಂತಲೂ ಹೇಳಿದ್ದೀನಿ. ಕೆಲವರು ಬಹಳ ಹೇಳ್ತಾರಲ್ಲ ಚೇಲಾಗಳು ಅಂತ ಹೇಳ್ತಾರಲ್ಲ, ಅವರು ಬೇರೆ ರೀತಿ ವ್ಯಾಖ್ಯಾನ ಕೊಟ್ಟು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಸಹ ಮಾಡಿದ್ದಾರೆ. ಅದಕ್ಕೆಲ್ಲ ಐ ಡೋಂಟ್ ಕೇರ್. ಸೊ ಜನಗಳ ಹಿತ ಕಾಪಾಡಬೇಕು, ನೀವು ಕಾಪಾಡಿ. ಈಗ ನಿಮ್ಮ ಕೈಯಲ್ಲಿ ಆಗುತ್ತೆ, ಆಡಳಿತ ಪಕ್ಷದಲ್ಲಿದ್ದೀರಾ. ಈ ಪರಸ್ಪರ ಕೆಸರನ್ನ ಹೆಚ್ಚೋದು ಬಿಟ್ಟು ಈ ಕ್ಷೇತ್ರದ ಪ್ರಗತಿಗೋಸ್ಕರ, ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದ್ರಲ್ಲಿ, SIR 100% ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಇಂಥವುಗಳಲ್ಲಿ ಪಾಸಿಟಿವ್ ಆಗಿ ಕೆಲಸ ಮಾಡಿ ಅಂತ ಹೇಳೋದ್ರ ಮುಖಾಂತರ ನಾನು ಯಾರ ಪರವಾಗೂ ಅಲ್ಲ, ಈ ಶಿಡ್ಲಘಟ್ಟ ಕ್ಷೇತ್ರದ ಜನತೆಯ ಪರವಾಗಿ, ಪ್ರಗತಿಯ ಪರವಾಗಿ, ಬೆಳವಣಿಗೆಯ ಪರವಾಗಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.